ನೀವು ನಂಬಲ್ಲ, ಇದು 2 ಗಂಟೆ ಫುಲ್ಲು ಚಳಿ. ಈ ಥರ ಇದೆ ಫುಲ್ಲು ಎಲ್ಲದನ್ನು ತಿಕ್ಕಿ ಇಟ್ಟಾಗಿದೆ. ಈಗ ಸಿಂಕ್ ಕ್ಲೀನ್ ಮಾಡ್ಕೊ ನಡೀತದ್ರಿ ಗಂಡಸರೇ ಅಲ್ಲ. ಪ್ರೋಟೀನ್ಗಳು, ತಾಮ್ರ ಮತ್ತು ಕಬ್ಬಿಣಾಂಶಗಳು ಹೇರಳವಾಗಿ ಸಿಗುತ್ತಾ. ಮೆಕ್ಕೆಜೋಳದ ಸೇವನೆಯಿಂದ ನಮ್ಮ ದೇಹಕ್ಕೆ ತಕ್ಷಣ ಶಕ್ತಿ ಸಿಗುತ್ತೆ. ನಮಸ್ಕಾರ ನನ್ನೆಲ್ಲ ಗುರುಗಳಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ತೀರಾ, ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಮರಳಿ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಜೋಳ, ಈ ಚಳಿಗೆ ಜೋಳ ತಿಂತಾ ಇದ್ದೀನಿ. ಎಲ್ಲರೂ ತಿಂದ್ವಿ ನಾವು. ನೀವು ನಂಬಲ್ಲ, ಇದು 2 ಗಂಟೆ ಫುಲ್ಲು ಚಳಿ. ಎಷ್ಟು ಚಳಿ ಇದೆ ಅಂತಂದರೆ ಬೆಳಗ್ಗೆ ಇವಾಗಷ್ಟೇ ಎದ್ದಿದ್ದೀನೇನೋ ಅನಿಸ್ತಾ ಇದೆ ನನಗೆ. ನಾನು ತೊಳೆಯಕ್ಕೆ ಬಂದಿದ್ದೀನಿ ಬಟ್ಟೆನ. ಈ ಚಳಿಲಿ ಬಟ್ಟೆ ಒಣಗ್ತವೋ ಎಲ್ಲೋ ಗೊತ್ತಿಲ್ಲ, ತೊಳಿಲೇಬೇಕು. ಆದರೆ ಏನು ಮಾಡೋಣ. ಬೆಂಗಳೂರಲ್ಲಿ ಯಾವ ಥರ ಚಳಿ ಬಿದ್ದಿದೆ ಅಂತಂದರೆ ನಮಗೆ ಹೇಳೋದಕ್ಕೆ ಆಗ್ತಾ ಇಲ್ಲ. ಅಂದರೆ ಊರಲ್ಲಿರ್ಬೇಕಾದ್ರೆ ಈ ಥರದ ಚಳಿಗಳನ್ನೆಲ್ಲ ನೋಡಿದ್ದೀನಿ, ನಾನು ಅನುಭವಿಸಿದ್ದೀನಿ. ನನ್ನ ಫ್ರೆಂಡ್ಸು ಎಲ್ಲರೂ ಕೂಡ ಅನುಭವಿಸಿದ್ದಾರೆ. ಬಟ್ ಅವರು ಇಲ್ಲಿಗೆ ಬಂದಾಗ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತಂದರೆ, ಚಳಿ ಬಂತು ಹೇಳ್ಕೊಂಡು ಎಂತ ಇದು ಗಾದಿನ ತಗೊಂಡ್ಬಿಟ್ಟಿರಲ್ಲ. ಒಂದು ಚಾಪೆ ಮೇಲೆ ಮಲಗ್ತಾ ಇರೋರೆಲ್ಲರೂ ಗಾದಿ ತಗೊಬಂದಿದ್ದಾರೆ ಆಯ್ತಾ. ತಡಿ ಅಂತೀರಿ ಹೇಳ್ತೀರಿ ನೀವು, ತಡಿ ಅಂತ ಏನು ಹೇಳ್ತೀರಾ, ಗಾದಿ ತಗೊಬಂದಿದ್ದಾರೆ. ಗಾದಿ ತಗೊಬಂದು ಹಾಕ್ಕೊಂಡು ಮಲ್ಕೊತಾರೆ. ಇವಾಗ ಒಂದ್ಸತಿ ತೋರಿಸ್ಬಿಡ್ತೀನಿ ನಿಮಗೆ ನಮ್ಮ ಟೆರಸ್ಸಿಂದ ಹೆಂಗೆ ಇದೆ ವ್ಯೂ ಪಾಯಿಂಟ್ ಅಂತ. ಮಧ್ಯಾಹ್ನ 2 ಗಂಟೆಗೂ ಕ್ಯಾಪ್ ಹಾಕೊಂಡಿದ್ದೆ ಫಸ್ಟ್ ಏನಪ್ಪ ನಾನು. ಇದೇ ಫಸ್ಟ್ ಟೈಮ್ ನಾನು ಹಾಕೊಂಡಿರೋದು 2 ಗಂಟೆಗೆ ಕ್ಯಾಪ್ನ. ನೋಡಿ, ಫುಲ್ಲು ಇಬ್ಬನಿ. ಇವಾಗಲೂ ಸಹಿತ ಒಂದು ಸ್ವಲ್ಪ ಕೂಡ ಬಿಸಿಲಿಲ್ಲ. ಬೆಂಗಳೂರಲ್ಲೇನೋ ಚಳಿ ಬಿದ್ದಿದೆ ಸರಿ. ಊರಲ್ಲಿ ಚಳಿ ಬಿದ್ದರೆ ನಮಗೆ ಗೊತ್ತಿರುತ್ತೆ ಊರಲ್ಲಿ ಚಳಿ ಬೀಳುತ್ತೆ, ಯಾಕಂದರೆ ತುಂಬ ಗಿಡ ಮರಗಳಿರ್ತವೆ. ನಮ್ಮ ಮಲೆನಾಡು ಸೈಡೆಲ್ಲ ಚಳಿ ಬೀಳುತ್ತೆ ಆ್ಯಸ್ ಯೂಶ್ವಲ್. ಅಂದರೆ ಬೇಸಿಗೆ ಟೈಮಲ್ಲೂ ಕೂಡ ಅಷ್ಟೊಂದು ಬಿಸಿಲನ್ನು ನಾವು ಅನುಭವಿಸೋದಿಲ್ಲ. ನಾವು ಚಳಿನೇ ಅನುಭವಿಸ್ತೀವಿ ಬೇಸಿಗೆ ಟೈಮಲ್ಲೂ ಕೂಡ, ರಾತ್ರಿ ಟೈಮಲ್ಲಿ. ಬಟ್ ಏನಂತಂದರೆ ಊರಲ್ಲಿ ಗೊತ್ತಿರುತ್ತೆ ಸರಿನಾ, ಊರಲ್ಲಿ ಈ ಥರ ಚಳಿ ಬೀಳುತ್ತೆ ಈ ಒಂದು ಕಾಲ ಬಂದರೆ, ಅಂದರೆ ಚಳಿಗಾಲ ಬಂದರೆ ಆಗಿರ್ಬೋದು, ಅಥವಾ ಈ ಒಂದು ಸಮಯದಲ್ಲಿ ಮಧ್ಯಂತರದಲ್ಲಿ ಗೊತ್ತಿರುತ್ತೆ ಚಳಿ ಬೀಳುತ್ತೆ ಅಂತ. ಸ್ವೆಟ್ರು, ಟೋಪಿ, ಏನೇನೋ ಮಫ್ಲರ್ಸ್ ಎಲ್ಲ ತೊಗೊಂಡಿರ್ತಾರೆ, ಶಾಲ್ ಎಲ್ಲದೂ ತೊಗೊಂಡು ರೆಡಿಯಾಗಿರ್ತಾರೆ ಆ ಚಳಿನ ಓವರ್ಕಮ್ ಮಾಡ್ಕೊಳ್ಳೋದಕ್ಕೆ ಆಗಿರ್ಬೋದು, ಅಥವಾ ಆ ಚಳಿನ ಸಹಿಸ್ಕೊಳ್ಳೋದಕ್ಕೆ, ಅನುಭವಿಸೋದಕ್ಕೆ ರೆಡಿಯಾಗಿರ್ತಾರೆ. ಆದರೆ ನಾವು ಇಲ್ಲಿ ಬೆಂಗಳೂರಿಗೆ ಬಂದು, ಇವತ್ತು ಸಂಡೇ ಫುಲ್ಲು ಕ್ಲೀನಿಂಗ್ ಡೇ, ರೂಮೆಲ್ಲ ಕ್ಲೀನ್ ಮಾಡಿ, ಮತ್ತು ಸ್ಪೆಷಲಾಗಿ ನಾನ್ ವೆಜ್ ಚಿಕನನ್ನು ತಯಾರು ಮಾಡಿ ಊಟ ಮಾಡಿ ಮತ್ತೆ ನಾಳೆಗೆ ತಯಾರಾಗಬೇಕು. ಮತ್ತು ಅದೇ ಡ್ಯೂಟಿ, ಅದೇ ಜಿಮ್, ಅದೇ ಎಡಿಟಿಂಗ್, ಅದೇ ಎಲ್ಲ. ಬೇಸಿಗೆ ಆದರೆ ತುಂಬ ಸೆಕೆ ಬಿದ್ದಿತ್ತು ಈ ಸತಿ. ಬೇಸಿಗೆನ ತಣ್ಣಗೆ ಮಾಡ್ಕೊಳ್ಳೋಕ್ಕೆ ಊರಲ್ಲಾದರೆ ಹಂಚಿನ ಮನೆಗಳಿರ್ತವೆ, ಅಷ್ಟೊಂದೇನು ಸೆಕೆ ಆಗಲ್ಲ. ಸೆಕೆ ಬಿದ್ದರೂ ಕೂಡ ಫೀಲ್ ಆಗಲ್ಲ. ಆದರೆ ಇಲ್ಲೆಲ್ಲ ಬಿಲ್ಡಿಂಗ್ಸೇ ಇರೋದು, ಫ್ಯಾನು, ಕರೆಂಟ್ ಹೋದ್ರಂತೂ ನಿದ್ದೆನೇ ಬರಲ್ಲ ಬಿಡಿ. ಫ್ಯಾನ್ ಒಂದೇ ನಮಗೆ. AC ರೂಮಲ್ಲಿ ಇರುವಂಥ ಇದು ಇನ್ನೂ ಭಾಗ್ಯ ಇನ್ನೂ ಬಂದಿಲ್ಲ. AC ನ ಹಾಕ್ಸ್ಕೊಂಡಂಗೈತೆ. ವಿಂಡೋ ಓಪನ್ ಮಾಡಿದ್ರೆ ಸಾಕು AC. ಈಗ ದೇವ್ರೇ, ಇದೇ ಮನುಷ್ಯ. ಈಗಷ್ಟೇ ಡ್ಯೂಟಿಯಿಂದ ಬಂದ ಸಂಡೇನೂ ಡ್ಯೂಟಿಗೆ ಹೋಗ್ತೀಯಲ್ಲ ಮರೆ, ನಾಚಿಕೆ ಆಗೋದಿಲ್ಲ ನಿಂಗೆ? ನಾಚಿಕೆ ಅನ್ನೋದೇ ಇಲ್ಲ.
ಬಟ್ ಎ ಸಿ ಇದ್ರೂ ಕೂಡ ಫ್ಯಾನ್ ಗಾಳಿ ಸೌಂಡ್ ಆದ್ರೂ ಬೇಕೇ ಬೇಕು ಫ್ಯಾನಿಂದ, ಆಯ್ತಾ. ಅದಿಲ್ಲ ಅಂತಂದ್ರೆ ಬರಲ್ಲ, ನಿದ್ದೆ ಬರಲ್ಲ. ಈ ಚಳಿಗಾಲದಲ್ಲೂ ಅದೇ ಆಗಿದೆ ಹಣೆ ಬರ. ರಾತ್ರಿ ಏನೋ ಆನ್ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತೀವಿ, ಚಳಿ ಇರಲಿ ಎಷ್ಟೇ ಥಂಡಿ ಇರಲಿ ಆನ್ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತೀವಿ. ಆದ್ರೆ ಬೆಳಗ್ಗೆ ಫುಲ್ಲು ಚಳಿ ತುಂಬಿಕೊಂಡಿರುತ್ತೆ ಆ ಫ್ಯಾನಿನ ಗಾಳಿಗೆ. ಅದು ಹೇಳೋದಕ್ಕೆ ಆಗಲ್ಲ, ಬ್ಲಾಂಕೆಟ್ ತೆಗಿಯೋಕೆ ಆಗಲ್ಲ, ಆ ಥರ ಚಳಿ. ನೀರು ಮುಟ್ಟೋಕ್ಕೂ ಆಗಲ್ಲ. ಅಷ್ಟು ಇಲ್ಲಿರೋ ಪಾತ್ರೆನೆಲ್ಲದನ್ನು ತೆಗೆದ್ಬಿಟ್ಟು ಸಿಂಕ್ ಒಳಗೆ ಹಾಕಿ ಫಸ್ಟ್ ಪಾತ್ರೆ ತೊಳ್ಕೊಂಡು, ನೆಕ್ಸ್ಟು ಗ್ಯಾಸ್ ಕಟ್ಟೆನೆಲ್ಲ ಕ್ಲೀನ್ ಮಾಡ್ಕೊಂಡು, ನೆಕ್ಸ್ಟು ಪೂರ್ತಿಯಾಗಿ ಒಂದ್ಸತಿ ಸೋಪಿನ ನೊರೆಯಲ್ಲಿ ತೊಳೆದ್ಬಿಟ್ರೆ ಕಿಚನ್ ರೆಡಿ. ಫುಲ್ಲು ಎಲ್ಲದನ್ನು ತಿಕ್ಕಿ ಇಟ್ಟಾಗಿದೆ. ಈಗ ಸಿಂಕ್ ಕ್ಲೀನ್ ಮಾಡ್ಕೊಂಡು ಇದನ್ನೆಲ್ಲ ತೊಳೆದ್ರೆ ಆಗೋಯ್ತು, ಪಾತ್ರೆ ತೊಳೆಯೋದು ಆಗೋಯ್ತು. ಫುಲ್ಲು ಕ್ಲೀನಿಂಗು. ಬರಿಗಾಲನ್ನು ನಡೆಯೋಕ್ಕಾಗಲ್ಲ, ಫ್ಲೋರಲ್ ಮೇಲೆ, ನೆಲದ ಮೇಲೆ ಸ್ವಲ್ಪ ಕಷ್ಟ. ಕಾಶ್ಮೀರದಲ್ಲಿ ಬಂದಿದ್ದಂಗೆ ಆಗೈತೆ. ಕಾಶ್ಮೀರಕ್ಕೆ ನಾ ಯಾವತ್ತೂ ಹೋಗಿಲ್ಲ, ಬೆಂಗಳೂರಲ್ಲೇ ಕಾಶ್ಮೀರ ತೋರಿಸ್ತೈತೆ. ಕಾಶ್ಮೀರ ಚಾಯ್ ತೋಡ ಕುದಿ ಬರಬೇಕು. ಸೋಪು ಪೌಡರ್ ಒಂದು ಸ್ವಲ್ಪ ಹಾಕ್ಬೇಕು. ಸೋಪಿನ ಪೌಡರ್ ಒಂದು ಸ್ವಲ್ಪ. ನೊರೆ ಬರ್ತಿಲ್ಲ ಹೇಳ್ಕೊಂಡು ಸೋಪಿನ ಪೌಡರ್ ಹಾಕಾಗತ್ತ ಅಣ್ಣ. ಚಾ ಹೊಡಿ. ಆಟೋ ಅಂತ ಆರ್ನೇ ಮಾಡ್ಬಿಡ್ತಾವ ಇಲ್ಲಿ. ಯಾವ ಆಟೋನ? ಎಂತ ಬಿಗ್ ಬಾಸ್ ನೋಡ್ತಾರ ಮಾರೇ. ಗಿಲ್ಲಿ ಆಟೋ ಅಂತ ನೋಡಿ, ಇಲ್ಲಿ ನೋಡಿ. ಖಚ್ ಅಂತ ಕ್ಲೀನ್ ಆಯ್ತು, ಎಲ್ಲ ನೀಟಾಗಿಟ್ವಿ. ಬಿಟ್ಟೆ ಫ್ಲೋರು ಒಂದು ಕ್ಲೀನ್ ಮಾಡ್ಕೊಬಿಟ್ರೆ ಎಲ್ಲ ರೆಡಿ. ಅಷ್ಟೊಳಗೆ ಒಳ್ಳೆ ಬಿಸ್ನೆಸ್ ಜೋಳದ್ದು. ಇವಾಗ ಮಾತ್ರ 30 ರೂಪಾಯಿ ಒಂದು. ಅದು ಸ್ವೀಟ್ ಕಾರ್ನು ಅಲ್ಲ, ನಾರ್ಮಲ್. ಯಾಕಂತಂದ್ರೆ ಚಳಿಗಾಲದಲ್ಲಿ ಗೊತ್ತು ಏನೇನು ಮಾರಬೇಕು, ಏನೇನು ಸೇಲ್ ಆಗುತ್ತೆ, ಬಿಸ್ನೆಸ್ ಎಲ್ಲ ಗೊತ್ತು. ಅದಕ್ಕೆಲ್ಲ ಒಂದೊಳ್ಳೆ ರೇಟ್ ಇಟ್ಬಿಟ್ಟು ಮಾರ್ತಾ ಇರ್ತಾರೆ. ಓಕೆ, ದುಡ್ಡನ್ನು ಕೊಟ್ಟನು ಚಳಿ ತಡ್ಕೋಬೇಕು ಅಂತಂದರೆ ದುಡ್ಡು. ಸಿಟಿಲಿ ಬೇಕಾಗಿರೋಂಥದ್ದು ದುಡ್ಡು. ಚಳಿ ತಡ್ಕೋಬೇಕಾ ದುಡ್ಡು ಬೇಕು, ಸೆಕೆ ತಡ್ಕೋಬೇಕಾ ದುಡ್ಡು ಬೇಕು, ಹೊಟ್ಟೆ ತುಂಬಿಸ್ಕೋಬೇಕಾ ದುಡ್ಡು ಬೇಕು. ಪ್ರೋಟೀನ್ಗಳು, ಜಿಂಕ್, ತಾಮ್ರ ಮತ್ತು ಕಬ್ಬಿಣಾಂಶಗಳು ಹೇರಳವಾಗಿ ಸಿಗುತ್ತಾ. ಮೆಕ್ಕೆಜೋಳದ ಸೇವನೆಯಿಂದ ನಮ್ಮ ದೇಹಕ್ಕೆ ತಕ್ಷಣ ಶಕ್ತಿ ಸಿಗುತ್ತಾ. ಚಿಕನ್ ಸುಕ್ಕ ಪ್ರಸನ್ನ ಮಾಡಿದ್ದು, ಚಿಕನ್ ಸಾರು ನಮ್ಮ ಜಾನಿ ಮಾಡಿದ್ದು. ಜಾನಿ ತಿನ್ನಲ್ಲ, ಆದರೂ ಮಾಡ್ತಾನೆ, ಅದೇ ಒಂಥರ ಖುಷಿ. ನೆಕ್ಸ್ಟ್ ಸಜ್ಜಿ ರೊಟ್ಟಿ. ಬೆಂಗಳೂರಲ್ಲೂ ಸಜ್ಜಿ ರೊಟ್ಟಿ ಸಿಗುತ್ತೆ, ಅದೇ ಒಂಥರ ಖುಷಿ ನಮಗೆ. ಆಮೇಲೆ ಜೋಳದ ರೊಟ್ಟಿ. ಆಮೇಲೆ ಫ್ರೂಟ್ಸ್ ತೋರಿಸಪ್ಪ. ಫ್ರೂಟ್ಸ್ ಲೆಕ್ಕಮೂರ್ತಿ ಮಾಡಿದ್ದು ರೈಸ್. ಹಾಂ, ಅದೊಂದು ಮರ್ತಾಗಿತ್ತು ಮಾರೆ. ಒಳ್ಳೆ ಡಿಶ್ ಮಾತ್ರ ಇದು, ಎಲ್ಲರೂ ತಿನ್ನಲೇಬೇಕಾದಂಥ ಡಿಶ್ ಇದು. ಅನ್ಬಾಕ್ಸಿಂಗ್. ಆಮೇಲೆ ಒಳ್ಳೆ ಊಟ ಮಾತ್ರ. ಮಲ್ನಾಡೋರು ಜೋಳದ ರೊಟ್ಟಿ ಎಲ್ಲ ತಿಂತೇವಪ್ಪ ನಾವು. ಮಲ್ನಾಡೋರು ಯಾರು ತಿನ್ನಲ್ಲ. ಗೊತ್ತಿಲ್ಲ ಜೋಳ ರೊಟ್ಟಿ. ಹೌದಾ? ಸಜ್ಜೆ ರೊಟ್ಟಿ ಒಂದು ತಗೊಳ್ಳೋಣ ಸದ್ಯಕ್ಕೆ. ನಮಗೆ ಜೋಳದ ರೊಟ್ಟಿ ಜಾಸ್ತಿ ತಿಂದ್ರುಡಿ, ಸಜ್ಜೆ ರೊಟ್ಟಿ ತಿಂದಿಲ್ಲ ನಾವು ಜಾಸ್ತಿ. ಹಿಂಗೆ ಟೇಸ್ಟ್ ಎಲ್ಲ ನೋಡಿದ್ದೀನಿ ಅಷ್ಟೇ. ಸಜ್ಜೆ ರೊಟ್ಟಿ ಒಂದು ಹೋಟ್ಲು ಓಪನ್ ಮಾಡಿಬಿಟ್ರೆ ನಾವು ಓಕೆ. ಆದರೆ ಇಲ್ಲಿ ಸಜ್ಜೆ ಕಹಿನೇ ಇರಲ್ಲ ಮರೆ. ಮನೆಯಲ್ಲೆಲ್ಲ ಮಾಡಿದ್ದು ಸ್ವಲ್ಪ ಕಹಿ ಇರ್ತದೆ. ನಿನಗದು ಹೊಟ್ಟೆಲಿ ಚುಚ್ಚಲ್ಲ? ಹೊಟ್ಟೆಲಿ ಅದು ಚುಚ್ಚಲ್ವಾ ನಿನಗೆ? ಸಾರು ಹಾಕೊಂಡ್ರೆ ಚುಚ್ಚಲ್ಲ ಹೇಳಿ. ಅಂತಾರೆ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ. ನಮ್ಮ ಸೈಡ್ ಗೊತ್ತಿಲ್ಲಪ್ಪ ಇವಾಗ. ಮುದ್ದೆ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಯಾವುದು ರಾಗಿ ಮುದ್ದೆ ತಿಂತಿದ್ರಾ ಮನೇಲಿ? ಕಡಿಮೆ
ಬಟ್ ಇವಂತ ತಿಂದಿಲ್ಲ ಅವ್ರು. ಜಾನಿ ಒಳ್ಳೆ ಸಾಂಬಾರು ಮಾತ್ರ. ಅಷ್ಟು ತಿಂದಿದ್ದೆ ರಸನ ಮನೇಲಿ. ಥ್ಯಾಂಕ್ ಯು ಈ ಥರದ ಒಂದು ರೊಟ್ಟಿ ಐತೆ. ನಾವು ನೀವೆಲ್ಲ ತಿಂದಿದ್ರೆ ಬರೀ ಅಕ್ಕಿ ರೊಟ್ಟಿ, ಅಕ್ಕಿ ಅನ್ನದ ಕಡುಬು. ಸುಕ್ಕ ತೊಳು. ಏನು ತಳ್ಬೇಕು? ಸುಕ್ಕ. ಆ ಸುಕ್ಕ ತಿನ್ನು, ಪ್ರಸನ್ನ ಮಾಡಿದ್ದು ಒಳ್ಳೆ ಉಂಟು. ಒಂದು ಪ್ರೀತಿ ವಾತ್ಸಲ್ಯ ಏನೊಂದಿರುತ್ತೆ, ಅದು ಒಂದು ಶಕ್ತಿ ಕೊಡುತ್ತೆ. ಆದರೆ ಇಲ್ಲಿಲ್ಲ. ಓಕೆ, ಹೇಗೋ ತಡ್ಕೊಳ್ತೀವಿ. ಬೆಂಗಳೂರು ವಾತಾವರಣ ನಮ್ಗೆ ಹೆಂಗಿದ್ರು ಬಟ್ಟೆ ಎಲ್ಲ ತೊಳೆದಾಯ್ತು. ಇಬ್ಬನಿ ಇದ್ದಿದ್ದು ಕರಿಗೆ ಮಳೆ ಬೀಳ್ತೈತೆ. ದೇವ್ರೇ, ಎಷ್ಟು ಚಂದ ಮಾಡಿ ಬಟ್ಟೆ ತೊಳೆದೆ. ಗುರುಗಳೇ ನೋಡಿ, ಇಲ್ಲಿ ಮಳೆನೇ ಬರ್ತೈತೆ. ನನಗೂ ಮತ್ತೆ ಬೆಂಗಳೂರು ವೆದರಿಗೂ ಬರಲ್ಲ ಅನ್ಸುತ್ತೆ. ಇಲ್ಲೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೂ ಒಂದು ಲೈಕ್ ಕೊಡಿ. ಈ ಒಬ್ಬ ಬ್ಯಾಚುಲರ್ ಹುಡುಗಂಗೆ ಒಂದೊಳ್ಳೆ ಧನ್ಯವಾದಗಳೊಂದಿಗೆ ಇವತ್ತು ಮಾತಾಡ್ಸಿದ್ದೀನಿ. ಟಾಟಾ. ಬರೀ ಡ್ಯೂಟಿ ಅಂತ ಓಪನ್ ಮಾಡಿದ್ನ. ವಿನಾಯಕ